ತಾಯೇ, ನೋಡಿದಿರಾ? ಆದಿಮಾಯೆಯ ಆಶೀರ್ವಾದದಿಂದ ಹುಟ್ಟಿದವರು ನಾವು ಮೂವರು, ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವುದಾಗಿ. ಅದೇ ರೀತಿಯಾಗಿ ತಾಯಿಯೇ ನಮಗೆ ಕಾರ್ಯವನ್ನು ಕೊಟ್ಟಳಲ್ಲ. ಮಗನೇ ಬ್ರಹ್ಮ, ನಿನಗೆ ಸೃಷ್ಟಿಸುವ ಕಾರ್ಯ, ಈ ಲೋಕದಲ್ಲಿ ಎಲ್ಲ ಜೀವಿಗಳನ್ನು ನೀನು ಸೃಷ್ಟಿ ಮಾಡಬೇಕು ಎನ್ನುವುದಾಗಿ ಬ್ರಹ್ಮನಿಗೆ ಕಾರ್ಯವನ್ನಿತ್ತಳು. ಅದೇ ರೀತಿಯಾಗಿ ಈ ವಿಷ್ಣುವಾದಂತಹ ನನಗೆ ಬ್ರಹ್ಮ ಸೃಷ್ಟಿಸಿದ್ದನ್ನು ಪಾಲನೆ ಮಾಡುವಂತಹ ಕಾರ್ಯ ಮಗು ನಿನ್ನದು ಎನ್ನುವುದಾಗಿ ಹೇಳಿದಳು. ಹಾಗಾದರೆ ಮಹೇಶ್ವರನಿಗೆ ಬ್ರಹ್ಮ ಸೃಷ್ಟಿಸಿದ್ದನ್ನು ವಿಷ್ಣು ಪಾಲನೆ ಮಾಡಿದ್ದನ್ನು ಸಮಯವನ್ನರಿತು ಲಯ ಮಾಡಬೇಕು ಎನ್ನುವುದಾಗಿ ಆಕೆಯೇ ಕಾರ್ಯವನ್ನು ತಿಳಿಸಿ ಹೋಗಿದ್ದಾಳೆ. ಅದೇ ರೀತಿಯಾಗಿ ಅವಳು ಹೇಳಿದಂತೆ ನಾವು ಕಾರ್ಯವನ್ನು ಮಾಡುತ್ತಾ ಇದ್ದವರು ಅಲ್ಲವೇ? ಆ ಆದಿಮಾಯಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭ ನೋಡಿದಿರ. ಭೂಲೋಕದಲ್ಲಿ ಈ ನನ್ನ ವಿಷ್ಣು ನಾಮಸ್ಮರಣೆಯನ್ನು ಯಾವ ರೀತಿಯಾಗಿ ಈ ಜನರು ಮಾಡುತ್ತಾ ಇದ್ದಾರೆ. ಕೃಷ್ಣ, ವಾಸುದೇವ, ಶ್ರೀಹರಿ ನೀನೇ ನನ್ನನ್ನು ರಕ್ಷಿಸು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಇದೇ ಅಲ್ಲವೇ ಈ ಭಕ್ತರನ್ನು ಕಾಪಾಡುವುದು ನನ್ನ ಧರ್ಮವಾಗಿದೆ. ಪಾಲನೆಯನ್ನು ಮಾಡುತ್ತಾ ಸಮಯವನ್ನರಿತು ಲಯಂಕಾರಕನಾಗಿ ಅವನಿಗೆ ಕೊಡಬೇಕು. ಹೀಗೆ ವೈಕುಂಠದಲ್ಲಿ ಲಕ್ಷ್ಮೀ ರಮಣನಾಗಿ ಇರುತ್ತಿರುವಂತಹ ಸಂದರ್ಭ ಯಾರು ಬರುತ್ತಾ ಇದ್ದಾರಲ್ಲ. ಮಹರ್ಷಿಗಳೇ ಶುಭವಾಗಲಿ. ಮಹರ್ಷಿಗಳೇ, ನೀವು ಯಾರು? ಶಾಪವನ್ನೇ ವರವಾಗಿ ಪಡೆದುಕೊಂಡವರು. ಹೇಗೆ 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನು ತಿರುಗುವಂತಹ ಸಾಮರ್ಥ್ಯ ನಿಮ್ಮಲ್ಲುಂಟು. ಸರಿ, ಆದರೆ ನೀವು ಹಾಗೆಗೋ ಬರುವವರಲ್ಲ. ಏನೋ ಕಾರಣವಿದ್ದೇ ಬರುತ್ತೀರಿ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಸ್ವಾಮಿ, ಇಂದು ಈ ವೈಕುಂಠ ರಮಣನ ಆಸ್ಥಾನಕ್ಕೆ ಬಂದಿರಲ್ಲ, ಏನು ಬಂದ
ಇದೇನು ನಾನು ಪ್ರಥಮವಾಗಿ ವೈಕುಂಠದವರೆಗಾಗಿ ಬರ್ತಾ ಇರುವುದಲ್ವೇ ಅಲ್ಲ. ನಿತ್ಯಾನ ಕರ್ಮವು ತಂದೆಯಾದಂತಹ ಸತ್ಯಲೋಕದೆಡೆಗಾಗಿ ಹೋಗಿ ಬ್ರಹ್ಮ ಹಾಗೂ ಶಾರದೆಯವರನ್ನು ಕಾಣುವುದರ ಮೂಲಕವಾಗಿ ನೇರವಾಗಿ ಬರುವುದು ಈ ವೈಕುಂಠದೆಡೆಗಾಗಿ. ಆದ್ರೆ ಅನೇಕ ಬಾರಿ ಬಂದವರು ಆದ್ರೂ ಸಹ ಇಂದು ಬಂದದ್ದು ವಿಶೇಷತೆ ಹೌದು. ಬಂದಂತಹ ನನ್ನನ್ನ ದೂರದಿಂದಲೇ ಕಾಣುವುದರ ತನ್ಮೂಲಕವಾಗಿ ಮಹತಿ ವೀಣೆಯ ನಾದವನ್ನ ಕೇಳುವುದರ ತನ್ಮೂಲಕ ಅಲ್ಲಿಂದ ಕರೆತಂದು ನನಗೆ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡುವಲ್ಲಿ ನೀವು ಮುಂದಾಗುತ್ತಾ ಇದ್ದೀರಿ. ಆದ್ರೆ ನೀವು ಕೇಳುವಂತಹ ಮಾತುಗಳನ್ನ ಗಮನಿಸಿದಾಗ ಒಮ್ಮೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಅಂತ ನೋಡಿದ್ರೆ ನಿಮಗರಿವಿಗೆ ಬಾರದಿರುವಂತಹ ವಿಷಯಗಳು ಮತ್ತೊಂದಿಲ್ಲವೇ ಇಲ್ಲ. ಆದ್ರೂ ಸಹ ನೀವು ನನ್ನಲ್ಲಿಯೇ ವಿಚಾರ ಏನು ಎನ್ನುವುದಾಗಿ ಕೇಳಲಿಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ, ಅದಕ್ಕಾಗಿ ನನ್ನಲ್ಲಿ ಕುತೂಹಲವೆನ್ನುವುದು ಕಾಣುತ್ತಾ ಉಂಟು. ಯಾಕೆ ಅಂತ ನೋಡಿದ್ರೆ ಅರ್ಥೈಸಿಕೊಂಡವಳು ನಾನಿದ್ದೇನೆ. ನಾರದರ ಬಾಯಿಂದಲೇ ವಿಚಾರವನ್ನ ಕೇಳಬೇಕು. ಅದಕ್ಕಾಗಿ ಹೇಳಿದ್ದು ದೇವರೇ, ಲಾಲಿಸು ದೇವರ ದೇವ. ಈ ಭಕ್ತ ಕೋಟಿಗಳೆಲ್ಲರನ್ನ ಪ್ರೇಮದಿ ಕಾಯುವಲ್ಲಿ ನೀ ಮುಂದಾಗುವವ. ಅಂತಹ ನೀನೋ ನಿನ್ನಂತವನು ಕರುಣ ಕಟಾಕ್ಷವನ್ನುವುದು ಇತ್ತು ಅಂತಾದ್ರೆ ಭಕ್ತರಿಗೆ ಯಾವುದೇ ಕಾರಣ ಕೊರತೆ ಎನ್ನುವುದು ಬರುವುದಕ್ಕೆ ಸಾಧ್ಯ ಇಲ್ಲ. ಅಂತಿರುವಾಗಲೂ ಸಹ ಈ ಭೂಲೋಕವೆನ್ನುವುದು ಧರ್ಮಭೂಮಿಯು ಕರ್ಮಭೂಮಿಯು ಪುಣ್ಯಭೂಮಿಯು ಆದಂತಹ ಈ ಧರ್ಮಭೂಮಿಯಲ್ಲಿ ಮಾನವರು ಅಧರ್ಮವನ್ನ ಮಾರ್ಗದಲ್ಲಿ ಮುನ್ನಡೆಯುವಲ್ಲಿ ಮುಂದಾದ್ರಲ್ಲ, ಯಾಕೆ ಅಂತ ನಾನು ಆಲೋಚಿಸುವುದಾದ್ರೆ ಭೂಲೋಕದಲ್ಲಿರುವಂತಹ ಮಾನವರ ಬದುಕಿನಲ್ಲಿ ಯಾವ ಕೊರತೆಗಳು ಬಾರದ ರೀತಿಯಲ್ಲಿ ನೀವು ಅವರ ಕರುಣ ಕಟಾಕ್ಷದಿಂದ ಅವರನ್ನ ನೀವು ರಕ್ಷಿಸುವಲ್ಲಿ ಮುಂದಾಗುವವರು. ಆ ಕಾರ್ಯವನ್ನು ನಾವು ಈಗಾಗಲೇ ಇಲ್ಲಿವರೆಗೆ ಅವರ ಬದುಕಿನಲ್ಲಿ ಕೊರತೆ ಎನ್ನುವುದು ಬಂದದ್ದಿಲ್ಲವೇ ಇಲ್ಲ. ಸುಖವು ನೆಮ್ಮದಿಯು ಸಮೃದ್ಧವಾಗಿ ಅವರ ಜೀವನದಲ್ಲಿ ಇರುವಂತಹ ಕಾಲದಲ್ಲಿಯೂ ಸಹ ಅವರು ಎಡ ಬಿಡದ ತಪ್ಪನ್ನ ಮಾಡುವಲ್ಲಿ ಮುಂದಾದ್ರಲ್ಲ. ಯಾಕೆ ವ್ಯಕ್ತಿಯವರವನ ಜೀವನದಲ್ಲಿ ಸುಖ ಸಂಪತ್ತುಗಳು ಹೆಚ್ಚಿತ್ತು ಅಂತ ಆದ್ರೆ ಅವನ ಬದುಕಿನಲ್ಲಿ ತನ್ನ ಮಟ್ಟಿಗೆ ತಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಖವೆನ್ನುವುದು ಅನುಭವಿಸಬೇಕು ಎನ್ನುವಂತ ಕಾರಣದಿಂದಲೋ ಏನು ಧರ್ಮಯುತವಾಗಿ ಭೂಲೋಕದ ಕರ್ಮದಿಂದ ನಡೆಯಬೇಕಾದಂತಹ ಮನುಜರಲ್ಲವರು ಧರ್ಮವನ್ನ ಮೀರುವಲ್ಲಿ ಮುನ್ನಡೆದರಲ್ಲ. ಯಾಕೆಂತ ಕೇಳಿದ್ರೆ ಕ್ಷಾತ್ರ ಧರ್ಮಕ್ಕೆ ಅನುಸಾರವಾಗಿ ಕ್ಷತ್ರಿಯ ಗುಣಕ್ಕನುಸಾರವಾಗಿ ಅಷ್ಟೇ ಅಲ್ಲ, ಅವರದಾದಂತಹ ಕರ್ಮಕ್ಕನುಸಾರವಾಗಿ ಅವರು ನಡೆಯಬೇಕಿತ್ತು. ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅವರು ಮಾಡುವಂತಹ ಧರ್ಮವನ್ನ ಮರೆಯುವಲ್ಲಿ ಮುಂದಾದ್ರು. ಹೌದು. ಆದ್ರೆ ಅಂತಹ ಧರ್ಮವನ್ನ ಮರೆತರೂ ಸಹ ಅವರ ಒಲುಮೆ ಎನ್ನುವುದು ಎಲ್ಲಿಯವರೆಗೆ ಹೋಯ್ತು ಅಂತ ಕೇಳಿದ್ರೆ ಅವರ ಆಲೋಚನೆ ಎನ್ನುವುದು ವಿಪರೀತವಾಯಿತು. ಯಾವ ಆಲೋಚನೆ ಅಲ್ಲ, ತನ್ನ ಕನಕಾದಿಗಳನ್ನ ಸೂರ್ಯಗೊಳ್ಳುವಲ್ಲಿ ಅವರದಾದಂತಹ ಆಕರ್ಷಣೀಯ ಬದುಕೆನ್ನುವುದು ಆ ಕಡೆ ಚಿತ್ತ ಚಾಂಚಲ್ಯವಾಯಿತು. ಈ ರೀತಿಯಲ್ಲಿ ನೋಡುವುದೇ ಹೌದು ಅಂತ ಆದ್ರೆ ನೆಮ್ಮದಿಯ ಬದುಕಿನಲ್ಲಿ ಕಾಲವನ್ನು ಕಳೆಯಬೇಕಾದಂತಹ ಭೂಲೋಕದ ಜನ ತನ್ನ ಕನಕಾದಿಗಳ ಆಸೆಯಿಂದ ಅವರ ಜೀವನವನ್ನ ಹಾಳು ಮಾಡಿಕೊಳ್ಳುವಲ್ಲಿ ಮುಂದಾಗುತ್ತಾ ಇದ್ದಾರೆ ದೇವ. ಆ ಕಾರಣದಿಂದ ನಿಮ್ಮಲ್ಲಿ ವ್ಯಕ್ತಪಡಿಸುವುದಕ್ಕಾಗಿ ಬಂದವ ನಾನಿದ್ದೇನೆ.
ಮಾಡುತ್ತಿರುವಂತಹ ನಿಮ್ಮ ಭಕ್ತರು, ಅಂದರೆ ಭೂಲೋಕದಲ್ಲಿರುವಂತಹ ಮಾನವರು ಅಧರ್ಮವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸೊಕ್ಕಿನಿಂದ ಧನದಿಂದ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅವರು ಮಾಡಬೇಕಾಗಿರುವಂತಹ ಕಾರ್ಯ ಯಾವುದು? ಬ್ರಾಹ್ಮಣರು ಯಜನ ಯಾಜನ ಅಧ್ಯಯನ ಹೌದಲ್ವೇ? ಈ ರೀತಿಯಾಗಿ ದೇವರ ಸ್ತುತಿಯನ್ನು ಮಾಡುತ್ತಾ ಯಜ್ಞಗಳನ್ನು ಮಾಡುತ್ತಾ ಇರಬೇಕು. ಅದೇ ರೀತಿಯಾಗಿ ಕ್ಷತ್ರಿಯರು ಅವರವರ ರಾಜ್ಯದ ಗಡಿಗಳನ್ನು ಕಾಯುತ್ತಿರಬೇಕು. ಅವರು ಮಾಡುವಂಥದ್ದು ರಕ್ಷಣೆಯ ಕಾರ್ಯ. ಹಾಗಾದರೆ ವೈಶ್ಯರು ಮಾಡಬೇಕಾಗಿರುವುದೇನು? ಯಾವುದು? ರಾಜ್ಯದಲ್ಲಿರುವಂತಹ ವ್ಯಾಪಾರಿಗಳಲ್ಲವೇ ದನಕನಕಾದಿಗಳನ್ನು ಬೇರೆ ರಾಜ್ಯಕ್ಕೆ ಕೊಟ್ಟು ರಾಜ್ಯದ ವಹಿವಾಟುಗಳನ್ನು ನಿಯಂತ್ರಿಸಿ ರಾಜ್ಯದ ಬೊಕ್ಕಸವನ್ನು ಸೇರಿಸಬೇಕು ಅಲ್ವಾ? ಹಾಗಾದರೆ ಶೂದ್ರರು ಅವರು ರೈತರಲ್ಲವೇ? ಅವರೇ ರಾಜ್ಯದ ಬೆಳಕು. ಹಾಗೆ ಅವರು ರೈತರು ಮಾಡಿ ಬೆಳೆಯನ್ನು ಬೆಳೆದು ರಾಜ್ಯದ ಜನರಿಗೆ ಹಂಚಬೇಕು. ಈ ರೀತಿಯಾಗಿ ಮಾಡದೆ ತಮ್ಮಲ್ಲಿರುವಂತಹ ಸೌಲಭ್ಯಗಳು ಹೆಚ್ಚಾಗಿವೆ. ಅಂದರೆ ನಾವು ಕೊಟ್ಟಂತಹ ಗಾಳಿ, ಕಾನೂನದಲ್ಲಿರುವಂತಹ ಈ ಪರಿಸರ, ಈ ಥರ ಗಾಳಿಯನ್ನು ಬಳಸಿಕೊಳ್ಳದೆ, ಇದನ್ನು ಉಪಯೋಗಪಡಿಸಿಕೊಳ್ಳದೆ ಈ ರೀತಿಯಾಗಿ ಅಧರ್ಮವನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿರುವಂತಹ ಅಹಂಕಾರ ಎನ್ನುವುದು ಹೆಚ್ಚಾಗಿದೆ. ನೀವು ನಿಮ್ಮಂತವರು ಕೊಟ್ಟಂತಹ ಕರುಣೆ ಎನ್ನುವುದು ತೊರೆದು ಅವರು ಉನ್ಮತ್ತರಾಗಿ ಬೆಳೆಯುತ್ತಾ ಇದ್ದಾರೆ. ನಾವೇ ಮೇಲು, ನಾವೇ ದೊಡ್ಡವರು ಎನ್ನುವುದಾಗಿ ಹೇಳುತ್ತಾ ಇದ್ದಾರೆ. ಸೂರ್ಯಗೊಳ್ಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ದನಕನಕಾದಿಗಳ ಆಸೆ. ಹೌದಲ್ವಾ? ಹಾಗಾದರೆ ಏನು ಮಾಡಬೇಕು? ಇದಕ್ಕೆ ಪರಿಹಾರ ಉಂಟಯ್ಯ? ಏನು ದೇವರೇ,
ಹೀಗೆ ಮಾಡಬೇಕು. ಹೇಗೆ? ಅದಕ್ಕೆ ಪರಿಹಾರ ಉಂಟು. ಹೀಗೆ ನಾವು ಮಾಡಿರುವಂತಹ ಕಾರ್ಯವನ್ನು ಅವರು ಮಾಡದೆ ಧನ ಕಾನಕಾದಿಗಳಿಂದ ಧರ್ಮವನ್ನು ಮಾಡ್ತಾ ಇದ್ದಾರೆ, ತುಂಬಾ ಬೆಳೆಯುತ್ತಾ ಇದ್ದಾರೆ. ನಾನೇ ಎನ್ನುವಂತಹ ಅಹಂಕಾರ ಅವರಲ್ಲಿ ಬಂದಿದೆ, ಹೌದಲ್ವೇ? ಹಾಗಾದರೆ ಉರುಳುತ್ತಿರುವಂತಹ ಬಂಡಿಗೆ ತಿರುವನ್ನು ಕೊಡಬೇಕು. ಚಲಿಸುವಂತಹ ಗಾಳಿಗೊಂದು ತಿರುವನ್ನ ಕೊಡದೆ ಹೋದ್ರೆ ಏನಾಗ್ತದೆ ಹೇಳಿ? ಏನಾಗ್ತದೆ? ಸೂತ್ರವೆನ್ನುವುದು ಕೈ ತಪ್ಪಿ ಹೋಗುತ್ತದೆ. ನೇರವಾಗಿ ಬಂಡಿ ಮುಂದೆ ಎಲ್ಲೋ ಹೋಗಿ ದಾರಿಯಲ್ಲಿ ಹೋಗದೆ ಅಡ್ಡ ದಾರಿಯನ್ನು ಹಿಡಿಯುತ್ತದೆ. ಹಾಗಾಗಿ ಪರಿಹಾರವನ್ನ ಮಾಡಬೇಕು. ಏನು ಮಾಡಬೇಕು? ಅದಕ್ಕೆ ಭೂಲೋಕದ ಮಾನವರು ಅಧರ್ಮ ಮಾರ್ಗದಲ್ಲಿ ನಡೆಯಬಾರದು, ಧರ್ಮಯುತವಾಗಿಯೇ ಬರಬೇಕು ಅಂತಾದ್ರೆ ನಿಮ್ಮಿಂದಲೇ ಅದಕ್ಕೊಂದು ಮಾರ್ಗವೆನ್ನುವುದು ಖಂಡಿತವಾಗಿಯೂ ಹೌದು. ಇದಕ್ಕೆ ತಕ್ಷಣದಲ್ಲಿ ಯೋಚನೆ ಮಾಡಿದವನು ನಾನು. ಏನೋ ಸಂಕಲ್ಪವನ್ನ ಮಾಡ್ತಾ ಇದ್ದೇನೆ. ಏನು ಗೊತ್ತಾ? ಇದಕ್ಕೆ ಒಬ್ಬ ಸೂತ್ರಧಾರ ಎನ್ನುವ ಬೇಕು. ಆದ ಕಾರಣದಿಂದ ಇದು ಅಂತಹ ಸೂತ್ರಧಾರವೆನ್ನುವುದು ಬೇಕು ಅಂತಾದ್ರೆ ನೀವೇ ಅಲ್ಲಿವರೆಗಾಗಿ ಹೋಗ್ತೀರಾ? ಇಲ್ವಪ್ಪ, ಸೃಷ್ಟಿಯನ್ನು ಮಾಡ್ತೇನೆ. ಹೌದು, ಇದು ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ. ಸೂರ್ಯನ ಮಗ ಸೂರ್ಯ ಹಾಗೂ ಛಾಯಾ ಸುತರ ಮಗನು ಒಬ್ಬನು ಜನಿಸಿ ಬರುತ್ತಾನೆ. ಲೋಕಕ್ಕೆ ಬೆಳಕನ್ನು ನೀಡುವಂತಹ ಸೂರ್ಯ ಹಾಗೂ ಛಾಯೆಯರ ಪುತ್ರ ಪುತ್ರನೊಬ್ಬ ಬರುತ್ತಾನೆ. ಅವನೇ ಶನಿ. ಅವನಿಗೆ ಆ ಶಕ್ತಿಯನ್ನು ನಾನು ಕೊಡುತ್ತೇನೆ. ನನ್ನ ಸಂಕಲ್ಪ ಮಾತ್ರದಿಂದಲೇ ಆತನು ಬರುತ್ತಾನೆ. ಹಾಗಾದರೆ ಆತ ಮಾಡುವುದಾದರೂ ಏನು? ಆತನ ಕಾರ್ಯವೂ ಉಂಟು. ಆತ ಶಕ್ತಿಯುತನಾಗಿದ್ದಾನೆ. ಅಷ್ಟೇ ಅಲ್ಲ, ಭೂಲೋಕದಲ್ಲಿರುವಂತಹ ಜನರು ಅವರು ಮಾಡುವಂತಹ ಕಾರ್ಯಗಳು, ಕಷ್ಟಗಳು, ಅದನ್ನೆಲ್ಲ ಆತ ಕಂಡುಹಿಡಿಯುತ್ತಾನೆ. ಆತನೇ ಅದಕ್ಕೆ ಸೂತ್ರಧಾರನಾಗಿರುತ್ತಾನೆ. ಹೀಗೆ ಆ ಜನರು ಕೆಲಸವನ್ನ ಮಾಡಬೇಕು. ಯಾವ ರೀತಿಯಲ್ಲಿ? ಬ್ರಾಹ್ಮಣರು ಸರಿಯಾಗಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಹೌದಲ್ವೇ? ಕ್ಷತ್ರಿಯರು ರಾಜ್ಯದ ಗಡಿಯನ್ನು ಸರಿಯಾಗಿ ಕಾಯಬೇಕು. ಅದೇ ರೀತಿಯಾಗಿ ವೈಶ್ಯರು ವ್ಯಾಪಾರವನ್ನು ಸರಿಯಾಗಿ ಮಾಡಬೇಕು. ರೈತರು ತಮ್ಮ ತಮ್ಮ ಬೆಳೆಯನ್ನು ಬೆಳೆದು ರಾಜ್ಯದ ಬೊಕ್ಕಸಕ್ಕೆ ಸರಿಯಾಗಿ ಕೊಡಬೇಕಲ್ಲವೇ? ಹೀಗೆ ಮಾಡುವಂತೆ ಮಾಡಬೇಕು. ಹಾಗಿದ್ರೆ ಮನ ಸೃಷ್ಟಿ ಆಗಬೇಕು. ಮುಂದೆ ಏನಾಗ್ತದೆ ಅಂತ ನೋಡೋಣ.